ಭಾರತೀಯರೇ ಒಂದು ವರ್ಷ ಚಿನ್ನವನ್ನ ಖರೀದಿಸಬೇಡಿ, ದೇಶಕ್ಕೆ ಅಚ್ಚರಿಯ ಸಲಹೆಯನ್ನ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ. ಮುಂದಿನ ಒಂದು ವರ್ಷ ಚಿನ್ನ ಖರೀದಿಯನ್ನ ಮಾಡಬಾರದಂತೆ. ಪ್ರಧಾನಿ ಮೋದಿ ಹೇಳ್ತಾ ಇರುವಂತದ್ದು, ನೆನ್ನೆ ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಈ ಸೂಚನೆ ಸಾಕಷ್ಟು ಗೊಂದಲಗಳಿಗೂ ಕೂಡ ಕಾರಣವಾಗ್ತಾ ಇದೆ. ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಎಲ್ಲವನ್ನು ಕೂಡ ಪೆಟ್ರೋಲ್ ಡೀಸೆಲ್ ಅನ್ನ ಮಿತವಾಗಿ ಬಳಸಬೇಕು, ಹಾಗೆ ಚಿನ್ನವನ್ನ ಖರೀದಿಯನ್ನ ಮಾಡಬೇಡಿ ಅನ್ನುವಂತಹ ಸೂಚನೆಯನ್ನ ಪ್ರಧಾನಿ ಮೋದಿ ಕೊಟ್ಟಿರುವಂಥದ್ದು. ನಿನ್ನೆ ಬೆಂಗಳೂರಿಗೆ ಆಗಮಿಸಿರ್ತಾರೆ, ಒಂದಷ್ಟು ಸಮಸ್ಯೆಗಳು ಕೂಡ ಆಗುತ್ತೆ. ಅದೆಲ್ಲವನ್ನು ಹೊರತುಪಡಿಸಿ ಮಾತನಾಡುವಂತಹ ಸಂದರ್ಭದಲ್ಲಿ, ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದಷ್ಟು ಸೂಚನೆಗಳನ್ನ ಕೊಟ್ಟಿರುವಂಥದ್ದು. ನಮೋ ಒಂದು ವರ್ಷ ಚಿನ್ನವನ್ನ ಖರೀದಿ ಮಾಡಬೇಡಿ, ಬಿಕಾಸ್ ಚಿನ್ನದ ಬೆಲೆ ಏರಿಕೆ ಆಗಿದೆ, ತುಂಬಾ ದುಬಾರಿ ಆಗಿದೆ. ಏನೋ ಒಂದು 4000 5000 ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಇಳಿಕೆಯನ್ನ ಕಾಣಬಹುದು ಅಷ್ಟೇ. ಸೊ ಹಾಗಾಗಿ ಒಂದು ವರ್ಷ, ನಿಯರ್ಲಿ 1 ಇಯರ್ ಖರೀದಿ ಮಾಡಬೇಡಿ. ಅದಾದ ನಂತರ ಕಡಿಮೆ ಆಗತ್ತಾ ಹಾಗಾದ್ರೆ ಈ ಪ್ರಶ್ನೆ ಹುಟ್ಟತ್ತೆ. ಬಟ್ ಈ ರೀತಿಯಾದಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. गोल्ड यानी सोने की खरीद एक और पहलू है जिसमें विदेशी मुद्रा बहुत अधिक खर्च होती है. एक जमाना था जब संकट आता था, कोई युद्ध होता था, तो लोग देश हित में सोना दान दे देते थे. आज दान की जरूरत नहीं है, लेकिन देश हित में हमको यह तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे, सोना नहीं खरीदेंगे. विदेशी मुद्रा बचाने के लिए हमारी देशभक्ति हमें चुनौती दे रही है और हमें इस चुनौती को स्वीकार करते हुए विदेशी मुद्रा को बचाना होगा. गोल्ड यानी सोने की खरीद एक और पहलू है जिसमें विदेशी मुद्रा बहुत अधिक खर्च होती है. एक जमाना था जब संकट आता था, कोई युद्ध होता था, तो लोग देश हित में सोना दान दे देते थे. आज दान की जरूरत नहीं है, लेकिन देश हित में हमको यह तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे, सोना नहीं खरीदेंगे. विदेशी मुद्रा बचाने के लिए हमारी देशभक्ति हमें चुनौती दे रही है और हमें इस चुनौती को स्वीकार करते हुए विदेशी मुद्रा को बचाना. ಏಕಾಏಕಿ ಚಿನ್ನ ಖರೀದಿಸಬೇಡಿ ಅಂತ ಹೇಳಿದ್ಯಾಕೆ ಮೋದಿ? ಚಿನ್ನ ಖರೀದಿಗೆ ವಿರಾಮ ನೀಡುವಂತೆ ಮೋದಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಮನವಿಯ ಹಿಂದೆ ಆರ್ಥಿಕ ಹಿನ್ನೆಲೆ. ಮದುವೆ, ಹಬ್ಬ, ಹೂಡಿಕೆ ಹೆಸರಲ್ಲಿ ಅಪಾರ ಚಿನ್ನವನ್ನ ಖರೀದಿ ಮಾಡಲಾಗುತ್ತೆ. ಚಿನ್ನ ಪೂರೈಕೆ ಹೆಚ್ಚಿಸೋದಕ್ಕೆ ಹರಸಾಹಸವನ್ನ ಮಾಡ್ತಾ ಇದೆ ಭಾರತ. ದೊಡ್ಡ ಪ್ರಮಾಣದಲ್ಲಿ ಚಿನ್ನ ಆಮದು ಮಾಡಿಕೊಳ್ಳುತ್ತೆ ಭಾರತ. ಚಿನ್ನದ ಕಾರಣಕ್ಕೆ ಡಾಲರ್ ಹೊರಹರಿವು ಹೆಚ್ಚಾಗ್ತಾನೆ ಇದೆ. ಸೊ ಆ ಒಂದು ರೀಸನ್ ಇಂದಾಗಿ 4 ವರ್ಷ ಚಿನ್ನ ಆಮದು ಇಳಿದ್ರೆ ಭಾರತಕ್ಕೆ ದೊಡ್ಡ ಲಾಭ, ಭಾರತದ ವಿದೇಶಿ ವಿನಿಮಯ ಮೀಸಲು ಹೆಚ್ಚಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಸೊ ಇದೇ ರೀಸನ್ ಇಂದಾಗಿ ಸದ್ಯಕ್ಕೆ ಚಿನ್ನವನ್ನ ಮರ್ತುಬಿಡಿ ಅಂತ ಹೇಳ್ಬಿಟ್ಟು ಪ್ರಧಾನಿ ಮೋದಿ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಏಕಾಏಕಿ ಚಿನ್ನವನ್ನ ಖರೀದಿ ಮಾಡಬಾರದು ಅಂತ ಯಾಕೆ ಹೇಳಿದ್ರು ಪ್ರಧಾನಿ ಮೋದಿ? ವಿರಾಮ ನೀಡುವಂತೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ ಅದರ ಹಿಂದೆ ಆರ್ಥಿಕ ಹಿನ್ನೆಲೆ ಇದೆ. ಜೊತೆಗೆ ಮದುವೆ, ಹಬ್ಬ, ಹೂಡಿಕೆ ಹೆಸರಲ್ಲಿ ಅಪಾರ ಚಿನ್ನ ಖರೀದಿ ಆಗ್ತಾ ಇದ್ದಂತೆ. ಸೊ ಚಿನ್ನ ಪೂರೈಕೆಯನ್ನ ಹೆಚ್ಚಿಗೆ ಮಾಡೋದಕ್ಕೆ ಹರಸಾಹಸವನ್ನ ಪಡಬೇಕಾದಂತಹ ಪರಿಸ್ಥಿತಿ ಭಾರತದ್ದು. ದೊಡ್ಡ ಪ್ರಮಾಣದಲ್ಲಿ ಚಿನ್ನ ಆಮದು ಮಾಡಿಕೊಳ್ಳುತ್ತೆ ಭಾರತ. ಸೊ ಚಿನ್ನದ ಕಾರಣಕ್ಕೆ ಡಾಲರ್ ಹೊರಹರಿವು ಕೂಡ ಹೆಚ್ಚಾಗ್ತಾ ಇದೆ. ಸೊ ಈ ರೀಸನ್ ಇಂದಾಗಿ ಚಿನ್ನ ಖರೀದಿಯನ್ನ ಸ್ವಲ್ಪ ಕಡಿಮೆ ಮಾಡಿ. ಈಗಂತೂ ಯಾವಾಗ ಯುದ್ಧ ಆರಂಭ ಆಯಿತು, ಏರಿಳಿತಗಳು ಕ್ರಾಶ್ ಆಗ್ತಾ ಇರೋದು ಸಿಕ್ಕಾಪಟ್ಟೆ ಹೆಚ್ಚಾಗ್ತಾನೆ ಇದೆ. ಸೊ ಮುಂದಿನ ದಿನಗಳಲ್ಲೂ ಕೂಡ ಚಿನ್ನ ಬೆಳ್ಳಿಯ ದರ ಇನ್ನೂ ಜಾಸ್ತಿ ಆಗ್ಬೋದೇನೋ ಅಂತ ಒಂದು ರೀಸನ್ ಇಂದಾಗಿ ಎಷ್ಟು ಅಮೌಂಟ್ ಇರುತ್ತೋ ಅಷ್ಟು ಅಮೌಂಟನ್ನ ಲಾಕ್ ಮಾಡಿಬಿಟ್ಟು ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಜನರು ಮುಂದಾಗ್ತಾ ಇದ್ದಾರೆ. ಸೊ
ಹೀಗೆ ಮಾಡಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಇಳಿಕೆ ಆಗುತ್ತಾ ಇಲ್ವಾ, ಆರ್ಥಿಕ ಪರಿಸ್ಥಿತಿಯನ್ನ ಬ್ಯಾಲೆನ್ಸ್ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ, ಮತ್ತೆ ಆಮದು ಕೂಡ ಹೆಚ್ಚಾಗ್ತಾ ಇದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ಅವರು ಕೊಟ್ಟಿರುವಂತಹ ಸೂಚನೆ ಹರಸಾಹಸವನ್ನ ಮಾಡ್ತಾ ಇದೆ ಭಾರತ ಚಿನ್ನ ಪೂರೈಕೆಯ ಒಂದು ವಿಚಾರವಾಗಿ. ಸೊ ಆಮದು ಮಾಡಿಕೊಳ್ಳುವಂತಹ ಒಂದು ಪ್ರಮಾಣ ಏನಿದೆ ಅದು ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಸೊ ಡಾಲರ್ನ ಹೊರಹರಿವು ಕೂಡ ಇದೇ ರೀಸನ್ ಇಂದಾಗಿ ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಚಿನ್ನವನ್ನ ಖರೀದಿ ಮಾಡೋದನ್ನ ಕಡಿಮೆ ಮಾಡಿ ಅಲ್ಲಿ ಅಥವಾ ಹೂಡಿಕೆ ಮಾಡೋದಾಗಿರ್ಬೋದು ಎಲ್ಲವನ್ನು ಕೂಡ ಸದ್ಯಕ್ಕೆ ಅಂದ್ರೆ ನಿಯರ್ಲಿ 1 ಇಯರ್ ವರೆಗೂ ಕೂಡ ಕಡಿಮೆ ಮಾಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ.